ಹಲೋ ಸ್ಟೂಡೆಂಟ್ಸ್, ನಾನು ಗುರುಪ್ರಸಾದ್. ಇವತ್ತು ನಾವು ವ್ಯಕ್ತಿ ಚಿತ್ರಣವನ್ನು ಪಡೆಯುವುದು ಹೇಗೆ ಅನ್ನೋದರ ಬಗ್ಗೆ ಕಲಿಯಲಿಕ್ಕಿದ್ದೇವೆ. ವ್ಯಕ್ತಿ ಚಿತ್ರಣ ಅಂತ ಹೇಳಿದ್ರೆ ಒಬ್ಬ ಫೀಚರ್ ಸ್ಟೋರಿ, ಒಬ್ಬ ವ್ಯಕ್ತಿಯನ್ನ ಕುರಿತಾಗಿ ಒಂದು ನುಡಿ ಚಿತ್ರವನ್ನ ಬರೆಯುವುದು. ಅದರ ಸಬ್ಜೆಕ್ಟ್ ಯಾರು? ನಮ್ಮ ಬರಹದ್ದು ಒಬ್ಬ ವ್ಯಕ್ತಿ ಆಗಿರ್ತಾನೆ. ಇದನ್ನ ನಾವು ಪ್ರೊಫೈಲ್ ಅಂತ ನಾವು ಹೇಳ್ತೇವೆ. ಅದನ್ನು ಇನ್ನೊಂದು ಭಾಷೆಯಲ್ಲಿ ಹೇಳುವುದಾದ್ರೆ ಒಬ್ಬ ವ್ಯಕ್ತಿಯನ್ನ ನಾವು ಕಟ್ಟಿಕೊಡುವುದು, ಯಾವುದ್ರಲ್ಲಿ? ಶಬ್ದಗಳಲ್ಲಿ ಕಟ್ಟಿಕೊಡುವುದು ಅಂತ ನಾವು ಕೂಡ ಹೇಳ್ತೇವೆ. ನಾವು ಸಾಹಿತ್ಯಿಕವಾಗಿ ಹೇಳೋದಾದ್ರೆ ಬೆಸ್ಟ್ ಪ್ರೊಫೈಲ್ ಯಾವುದು, ಅತ್ಯುತ್ತಮ ಪ್ರೊಫೈಲ್ ಯಾವುದು ಅಂತ ಹೇಳಿದ್ರೆ ಅದು ಆ ವ್ಯಕ್ತಿಯ ಎಲ್ಲಾ ಮಾಹಿತಿಗಳನ್ನ ಕಲೆ ಹಾಕುತ್ತೆ. ಆ ವ್ಯಕ್ತಿಯ ಬಗ್ಗೆ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಮಾಹಿತಿಯನ್ನ ಕಲೆ ಹಾಕಿ ಅದನ್ನ ನಮಗೆ ಕಟ್ಟಿಕೊಡ್ತದೆ. ಅಂದ್ರೆ ಸಂಪೂರ್ಣ ಪರಿಚಯ ವ್ಯಕ್ತಿಯದು ನಮಗೆ ಆಗ್ತದೆ. ಅವನ ಕ್ಯಾರೆಕ್ಟರ್ ಆಗಿರ್ಬೋದು, ಸ್ಪಿರಿಟ್ಗಳಾಗಿರ್ಬೋದು, ಅಥವಾ ಸ್ಟೈಲ್ ಆಗಿರ್ಬೋದು, ಮತ್ತೆ ಅವರು ಬೇರೆ ಬೇರೆ ರೀತಿಯ ಕ್ಷೇತ್ರಗಳಲ್ಲಿ ಮಾಡಿದಂತಹ ಸಾಧನೆಗಳಾಗಿರ್ಬೋದು, ಅವಾರ್ಡ್ಗಳಾಗಿರ್ಬೋದು, ಬರೆದ ಪುಸ್ತಕಗಳಾಗಿರ್ಬೋದು, ಅವರ ಹವ್ಯಾಸಗಳಾಗಿರ್ಬೋದು, ಅವರ ಫ್ಯಾಮಿಲಿ ಲೈಫ್ ಆಗಿರ್ಬೋದು, ಸಾರ್ವಜನಿಕ ಜೀವನ ಆಗಿರ್ಬೋದು, ಇದೆಲ್ಲದರ ಬಗ್ಗೆ ನಮಗೆ ಪ್ರೊಫೈಲ್ ಹೇಳ್ತದೆ. ಇಂಥ ಪ್ರೊಫೈಲ್ಗಳನ್ನ ನಾವು ಅತ್ಯುತ್ತಮ ನುಡಿಚಿತ್ರಗಳು ಒಬ್ಬ ವ್ಯಕ್ತಿಯ ಬಗ್ಗೆ ಅಂತ ಹೇಳ್ತೇವೆ. ಒಬ್ಬ ಅಷ್ಟು ಒಳ್ಳೆಯ ಪ್ರೊಫೈಲ್ ಅನ್ನ ಬರೆಯುವುದು ಹೇಗೆ ಅಂದ್ರೆ ಬೇರೆ ಬರಹಕ್ಕೂ ಪ್ರೊಫೈಲ್ಗೆ ಇರುವ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಒಂದು ಪ್ರೊಫೈಲ್ ಅನ್ನುವಂಥದ್ದು ಅದು ಒಬ್ಬ ವ್ಯಕ್ತಿಯ ಹೃದಯಕ್ಕೆ ಹೋಗ್ತದೆ ಅಂತ ಹೇಳ್ತೇವೆ ನಾವು. ಸುದ್ದಿ ಹೇಗೆ ಒಬ್ಬ ವ್ಯಕ್ತಿಯನ್ನ ಯೋಚಿಸುವ ಹಾಗೆ ಮಾಡ್ತದೆ, ಅವನ ಮೆದುಳಿಗೆ ಕೆಲಸ ಕೊಡ್ತದೆ ಅಂತ ನಾವು ಹೇಗೆ ಹೇಳ್ತೇವೆ, ಅದೇ ರೀತಿ ಪ್ರೊಫೈಲ್ ಅನ್ನ, ನುಡಿಚಿತ್ರಗಳನ್ನ ನಾವೇನು ಹೇಳ್ತೇವೆ, ಅದು ಒಂದು ವ್ಯಕ್ತಿಯ ಆಸಕ್ತಿಗೆ, ಹೃದಯಕ್ಕೆ ನಾಟುವಂತಹ ವಿಷಯ, ಭಾವನೆಗಳಿಗೆ ನಾಟುವಂತಹ ವಿಷಯ ಅಂತ ನಾವು ಹೇಳ್ತೇವೆ. ಅಂದ್ರೆ ಇದು ಒಬ್ಬ ವ್ಯಕ್ತಿಯ ಬಗ್ಗೆ ಉಳಿದವರಿಗೆ ಯಾವುದು ಆಸಕ್ತಿಕರವಾಗಿದೆ ಅದನ್ನ ಹುಡುಕಿ ಅದನ್ನ ಕಟ್ಟಿಕೊಡ್ತದೆ. ಹಾಗಾಗಿ ಮತ್ತೆ ಒಬ್ಬ ವ್ಯಕ್ತಿಯ ಬಗ್ಗೆ ಜನರಿಗೆ ಏನು ಗೊತ್ತಿಲ್ಲ ಅಂತ ವಿಷಯಗಳನ್ನ ಹುಡುಕಿ ಅದರ ಬಗ್ಗೆ ಹೇಳ್ತದೆ. ಈ ರೀತಿ ಬೇರೆಲ್ಲ ಸ್ವಲ್ಪ ಕೆಲಸ ಮಾಡ್ಬೇಕಾಗ್ತದೆ. ಯಾರು? ಒಬ್ಬ ವರದಿಗಾರ ಅಥವಾ ಜರ್ನಲಿಸ್ಟ್ ಆಗಿರ್ಬೋದು, ಅಥವಾ ನಾವೇ ಆಗಿರ್ಬೋದು, ಸ್ಟೂಡೆಂಟ್ಸ್ ಆಗಿರ್ಬೋದು, ಪ್ರೊಫೈಲ್ ಬರಲಿಕ್ಕೆ. ಆದ್ರೆ ತುಂಬಾ ಕೆಲಸವನ್ನ ಮಾಡಿದ್ರೆ ಅಷ್ಟೇ ಪರಿಣಾಮಕಾರಿಯಾಗಿ ಒಂದು ಪ್ರೊಫೈಲ್ ಮೂಡಿ ಬರ್ತದೆ. ಅದಕ್ಕೆ ಆಂಗಲ್ ಇರಬೇಕು, ಮತ್ತೆ ಥೀಮ್ ಇರಬೇಕು. ಇಲ್ಲಿ ಯಾವುದೇ ಪ್ರೊಫೈಲ್ ಬರೆಯುವಾಗ, ನಾವು ಫೀಚರ್ ಅನ್ನು ಬರೆಯುವಾಗ ನಾವು ಎಲ್ಲವನ್ನ ಅದೇ ಒಂದೇ ಫೀಚರ್ ನಲ್ಲಿ ಹೇಳಿಕ್ಕೆ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಈಗ ಪ್ರವಾಸೋದ್ಯಮ ಅಂತ ಹೇಳ್ತೇವೆ. ಪ್ರವಾಸೋದ್ಯಮ ಅಂತ ಹೇಳುವಾಗ ಪ್ರವಾಸೋದ್ಯಮದ ಎಲ್ಲಾ ರೀತಿಯ ಬಗೆಗಳನ್ನ, ಸರ್ಕಾರದ ಯೋಜನೆಗಳನ್ನ, ಪ್ರವಾಸೋದ್ಯಮ ಬೆಳೆದು ಬಂದ ರೀತಿ ಎಲ್ಲವನ್ನ ಕೂಡ ನಾವು ಒಂದು ಫೀಚರ್ ನಲ್ಲಿ 500 ವರ್ಡ್, 300-500 ವರ್ಡ್ ಅಲ್ಲಿ ಹೇಳಲಿಕ್ಕೆ ಆಗೋದಿಲ್ಲ. ಪ್ರವಾಸೋದ್ಯಮದ ಯಾವುದೋ ಒಂದು ದೃಷ್ಟಿಕೋನದಲ್ಲಿ ನಾವು ಬರೀತೇವೆ. ಒಂದು ಮಾಹಿತಿಯನ್ನ ಕೊಡ್ಲಿಕ್ಕೆ ಸಂಪೂರ್ಣವಾದ ಪ್ರಯತ್ನವನ್ನ ಮಾಡ್ತೇವೆ ನಾವು. ಇದೇ ರೀತಿ ಇಲ್ಲಿ ನಾವು ಆ ವ್ಯಕ್ತಿಯ ಬಗ್ಗೆ ಹೇಗೆ ಬರಿಬಹುದು ಅನ್ನೋದಂತ ಒಂದು ಆಂಗಲ್ ನ ಇಟ್ಕೊಂಡು, ಥೀಮ್ ಅನ್ನು ಇಟ್ಕೊಂಡು, ಈಗ ಕಲಾಂ ಅವರ ಬಗ್ಗೆ, ಅಬ್ದುಲ್ ಕಲಾಂ ಅವರ ಬಗ್ಗೆ, ಅವರೊಬ್ಬ ವಿಜ್ಞಾನಿಯೂ ಕೂಡ ಹೌದು, ಶಿಕ್ಷಣ ತಜ್ಞನೂ ಕೂಡ ಹೌದು, ರಾಷ್ಟ್ರಪತಿ ಕೂಡ ಆಗಿದ್ರು. ಹಾಗೆ ಬೇರೆ ಬೇರೆ ರೀತಿಯಲ್ಲಿ ಅವರ ವ್ಯಕ್ತಿತ್ವ ವಿಭಿನ್ನವಾಗಿದೆ. ಆಗ ನಾವು ರಾಷ್ಟ್ರಪತಿಯಾಗಿ ಅವರನ್ನ ಬರೆಯುವಂಥದ್ದು, ಅಥವಾ ಒಬ್ಬ ಮಕ್ಕಳ ಜೊತೆಗೆ ಇದ್ದ ಪ್ರೀತಿಯಿಂದ ಇದ್ದಂತ ಒಬ್ಬ ಅಜ್ಜನಾಗಿ ಇರ್ಬೋದು, ಅಥವಾ ಒಬ್ಬ ವಿಜ್ಞಾನಿಯಾಗಿ ಇರ್ಬೋದು, ಅಥವಾ ಒಬ್ಬ ಬಡ ಕುಟುಂಬದಿಂದ ಬೆಳೆದು ಬಂದ ಸಾಧಕನಾಗಿರ್ಬೋದು. ಈ ರೀತಿ ಬೇರೆ ಬೇರೆ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಇದೆ. ಆದ್ರೂ ಮೊದಲಿಗೆ ನಮಗೆ ಸ್ಪಷ್ಟವಾಗಿರ್ಬೇಕು ನಾವು ಯಾವ ರೀತಿ ಅವರನ್ನ ಬರಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿ. was introduced through a lead, later explored and returned to theme at the end. ನಾವು ಬೇರೆ ಎಲ್ಲ ಫೀಚರ್ಗಳನ್ನು ಬರೆಯುವಾಗ ಕೂಡ ಅಷ್ಟೇ, ಬರೆಯುವಾಗ ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಒಂದು ಲೀಡ್ನ ಮುಖಾಂತರ ನಾವು ಅವರನ್ನ ಪರಿಚಯಿಸ್ತೇವೆ. ನಾವು ಬರೆಯುತ್ತಿರುವ ವ್ಯಕ್ತಿಯನ್ನ ಒಂದು ಸೂಕ್ಷ್ಮ ಪರಿಚಯವನ್ನು ಕೊಡ್ತೇವೆ. ನಂತರ ಅವರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಾವು ಬಾಡಿ ಭಾಗದಲ್ಲಿ ಕೊಡ್ತೇವೆ, ವಿವರಣೆಯಲ್ಲಿ ಕೊಡ್ತೇವೆ. ಕೊನೆಗೆ ನಾವು ಓವರ್ ಆಲ್ ಜಿಸ್ಟ್ ಅಂತ ನಾವು ಹೇಳ್ತೇವಲ್ಲ, ಆ ರೀತಿ, ಅಥವಾ ವ್ಯಕ್ತಿಯ ನಾವು ಪರಿಚಯವನ್ನ ಹೇಗೆ ಆರಂಭಿಸಿದ್ವಿ ಅಲ್ಲಿಗೆ ಬಂದು ಅದನ್ನು ಮುಗಿಸ್ತೇವೆ. ಈ ಮೂಲಕ ನಾವು ಒಬ್ಬ ಓದುಗರಿಗೆ ಸಂಪೂರ್ಣವಾದ ಜ್ಞಾನವನ್ನ ಕೊಡ್ಲಿಕ್ಕೆ, ಪರಿಚಯವನ್ನ ಕೊಡ್ಲಿಕ್ಕೆ ನಾವು ಪ್ರಯತ್ನವನ್ನ ಪಡ್ತೇವೆ. ರಿಪೋರ್ಟರ್, ಒಬ್ಬ ವರದಿಗಾರ, ಸ್ವಲ್ಪ ಟೈಮ್ ಅನ್ನ ಸ್ಪೆಂಡ್ ಮಾಡಬೇಕಾಗ್ತದೆ ಒಂದು ಪ್ರೊಫೈಲ್ ಅನ್ನು ಮಾಡುವಾಗ. ಯಾಕೆಂತ ಹೇಳಿದ್ರೆ ಪ್ರೊಫೈಲಿಗೆ ತಯಾರಾಗುವುದು ಕೂಡ ಒಂದು, ಪ್ರೊಫೈಲ್ ಬರೆದ ನಂತರ ಮಾಡುವ ಕೆಲಸ ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಎಲ್ಲಿ ಎಡವಿದ್ರೂ ಕೂಡ ನಾವು ಒಂದು ದೊಡ್ಡ ತಪ್ಪು ಮಾಡಿದ ಆ ರೀತಿ ಆಗ್ತದೆ. ಯಾಕೆಂತ ಹೇಳಿದ್ರೆ ಇದು ಒಬ್ಬ ವ್ಯಕ್ತಿಯ ಬರೆಯುವಂಥದ್ದು. ಒಬ್ಬ ವ್ಯಕ್ತಿಯ ಚರಿತ್ರೆಗೆ ಭಂಗ ಬರಬಾರದು, ಅವರ ಸಾಧನೆಗೆ ಭಂಗ ಬರಬಾರದು, ಅವರ ವಿಷಯಗಳನ್ನು ಬರೆಯುವಾಗ ಎಲ್ಲಿ ಕೂಡ ತಪ್ಪು ಮಾಡಬಾರದು. ಒಂದು ಫೋಟೋ ಅಥವಾ ಒಂದು ಹೆಸರಿನಲ್ಲಿ ಮಿಸ್ಟೇಕ್, ಅಥವಾ ಒಂದು ಸ್ಪೆಲ್ಲಿಂಗ್ ನಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಅಥವಾ ಒಂದು ಅವರ ಜನ್ಮ ದಿನಾಂಕದಲ್ಲಿ ಮಿಸ್ಟೇಕ್ ಆಗಿರ್ಬೋದು, ಊರಿನಲ್ಲಿ, ಅಂತ ಒಂದು ತಪ್ಪು ಕೂಡ ನಾವು ಮಾಡಿದ ಕಷ್ಟದ ಕೆಲಸವನ್ನೆಲ್ಲ ಮಣ್ಣು ಪಾಲು ಮಾಡಬಹುದು.
ಮತ್ತೆ ಮೊದಲನೇದಾಗಿ ನಾವು ಅವರ ಬಗ್ಗೆ ಬರೆಯುವಂಥದ್ದು ಅದು ನ್ಯೂಸ್ ವರ್ತ್ ಹೌದಾ, ಅದನ್ನು ಬರೆದ್ರೆ ಜನಗಳು ಓದ್ತಾರಾ, ಅವರಷ್ಟು ಜನರಿಗೆ ಇಷ್ಟವಾದ ವ್ಯಕ್ತಿಯ, ಈ ರೀತಿ ಅಂತ ಸಾಧನೆ ಅವರದ್ದು ವಿಶಿಷ್ಟವಾದ ಸಾಧನೆಯ, ಇದನ್ನೆಲ್ಲ ನಾವು ಯೋಚನೆ ಮಾಡಬೇಕಾಗ್ತದೆ ಬರೆಯುವ ಮುಂಚೆ. ಹಾಗೆ ಬರೆಯೋದಕ್ಕೆ ನಿರ್ಧಾರ ಮಾಡಿದ ನಂತರ ನಾವು ಅವರ ಬಗ್ಗೆ ಅಂತೂ ತುಂಬ ಅಧ್ಯಯನವನ್ನು ಮಾಡಬೇಕು. ಅವರು ಏನೆಲ್ಲ ಮಾಡಿದ್ದಾರೆ, ಅವರ ಬಗ್ಗೆ ಹಿಂದೆ ಏನಾದರೂ ಲೇಖನಗಳು ಪ್ರಕಟ ಆಗಿದಾವ, ಅವರ ಬಗ್ಗೆ ಪುಸ್ತಕಗಳು ಬಂದಿದ್ದಾವ, ಈ ರೀತಿ ಹಾಗಿದ್ದರೆ ಅವೆಲ್ಲ ಏನಿದ್ದಾವೆ ಅದರಲ್ಲಿ, ಅವರ ಆಸಕ್ತಿಗಳೇನು, ಅವರ ಲೈಫ್ ಹೇಗಿದೆ, ಈ ರೀತಿ ಅವರ ಒಂದು ಗುಣಗಳೇನು, ಆ ರೀತಿ ತುಂಬ ಸಿಟ್ಟಿನ ಗುಣ ಆಗಿದ್ರೆ ಅಥವಾ ತುಂಬ ಹಾಸ್ಯ ಸ್ವಭಾವದವರಾಗಿದ್ರೆ ಇದೆಲ್ಲವೂ ಕೂಡ ನಮಗೆ ತುಂಬ ಇಂಪಾರ್ಟೆಂಟ್ ಆಗ್ತದೆ ಯಾವುದಕ್ಕೆ, ಪ್ರೊಫೈಲನ್ನು ಬರೆಯುವಾಗ. ಗುಡ್ ಪ್ರೊಫೈಲ್ಸ್ ಶೋ ಇನ್ಸ್ಟೆಡ್ ಆಫ್ ಟೆಲ್ಲಿಂಗ್ ಅಂತ ಹೇಳ್ತೇವೆ. ಒಳ್ಳೆ ಪ್ರೊಫೈಲ್ಗಳು ಹೇಳುವುದರ ಬದಲಾಗಿ ತೋರಿಸ್ತವೆ ಒಬ್ಬ ವ್ಯಕ್ತಿಯನ್ನು ಅಂತ ಹೇಳ್ತಾರೆ. ಇಲ್ಲಿ ನಾವು ಬೇರೆ ಬೇರೆ ಅವರ ವ್ಯಕ್ತಿಯ ಬಗ್ಗೆ ಬೇರೆ ಬೇರೆ ಜನರು ಹೇಳಿದಂತಹ ಮಾಹಿತಿಯನ್ನ ಕೋಟ್ ಮಾಡಬೇಕಾಗ್ತದೆ. ಮತ್ತೆ ಗಾದೆ ಮಾತುಗಳನ್ನ ಅಥವಾ ಸಣ್ಣ ಕಥೆಗಳನ್ನ ಈ ರೀತಿ ಎಲ್ಲ ಬಳಸ್ಕೊಳ್ಳುವ ಅವಕಾಶ ನಮಗಿರುತ್ತದೆ. ಮತ್ತೆ ಒಂದು ತುಂಬಾ ಇಂಟರ್ವ್ಯೂ ಅನ್ನ ಮಾಡಬೇಕಾಗ್ತದೆ ಆ ವ್ಯಕ್ತಿಯ ಬಗ್ಗೆ. ಅವರದ್ದೇ ಜೊತೆಗೆ ಇಂಟರ್ವ್ಯೂ ಅನ್ನ ಮಾಡ್ಬೋದು, ಅವರ ಸಂದರ್ಶನವನ್ನ ಕೂಡ ಮಾಡ್ಬೋದು. ಆಳವಾದ ಸಂದರ್ಶನ ಅಂದ್ರೆ ಎಲ್ಲಾ ರೀತಿಯ ಮಾಹಿತಿಗಳು ನಮಗೆ ಅವರ ಬಗ್ಗೆ ಸಿಗ್ಬೇಕು, ಅವರ ಬಗ್ಗೆ ಸಂಪೂರ್ಣವಾದ ನಮಗೆ ಚಿತ್ರಣ ಸಿಗ್ಬೇಕು. ಆ ರೀತಿಯಾದ ಇಂಟರ್ವ್ಯೂ ಜೊತೆಗೆ ಅವರ ಬಗ್ಗೆ ಮಾಹಿತಿಯನ್ನು ಕಲೆ ಹಾಕ್ಲಿಕ್ಕೆ ನಾವು ಬೇರೆಯವರ ಜೊತೆ ಸಂದರ್ಶನವನ್ನು ಮಾಡಬಹುದು. ಅವರ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು, ಫ್ರೆಂಡ್ಸ್ ಇರ್ಬೋದು, ಅಥವಾ ಅವರ ದೂರದ ಸಂಬಂಧಿಗಳು ಯಾರಾದರೂ ಇರ್ಬೋದು, ಅಥವಾ ಅವರ ಜೊತೆ ಕೆಲಸ ಮಾಡಿದವರಾಗಿರ್ಬೋದು, ಅಥವಾ ಅವರ ವಿರೋಧಿಗಳು ಕೂಡ ಆಗಿರ್ಬೋದು. ಯಾಕೆಂತ ಹೇಳಿದ್ರೆ ಎಲ್ಲರೂ ಒಂದೇ ರೀತಿ ಒಳ್ಳೆ ಅಭಿಪ್ರಾಯವನ್ನೇ ಕೊಡ್ತಾರೆ ಫ್ರೆಂಡ್ಸ್ ಅಂತ ಹೇಳಿದಾಗ, ಆದರೆ ವಿರೋಧಿ ಒಬ್ಬನಕ್ಕೆ ಅವನು ಬೇರೆ ರೀತಿಯ ಅಭಿಪ್ರಾಯವನ್ನು ಕೊಡ್ತಾನೆ. ಯಾವುದಾದ್ರೂ ಋಣಾತ್ಮಕವಾದ ವಿಷಯ ಅವನಿಗೆ ಗೊತ್ತಿರ್ಬೋದು, ಅವನು ಹೇಳ್ಬೋದು. ಹಾಗಾಗಿ ನಮಗೆ ಪ್ರೊಫೈಲ್ ಬರೆಯೋರಿಗೆ ಎಲ್ಲವೂ ಕೂಡ ಇಂಪಾರ್ಟೆಂಟ್. ನಾವು ಸರಿದೂಗಿಸ್ಬೋದು, ಋಣಾತ್ಮಕ ಅಂಶಗಳನ್ನು ಕೂಡ ಸೇರಿಸ್ಬೋದು, ಆದರೆ ಒಂದು ಬ್ಯಾಲೆನ್ಸ್ ಆಗಿ ಬರಿತಾ ಹೋಗ್ಬೇಕಾಗ್ತದೆ. ಒಬಿಚುವರಿ ಅಂದ್ರೆ ಏನು? ಒಬಿಚುವರಿ ಅಂತ ಹೇಳಿದ್ರೆ ನಿಧನ ವಾರ್ತೆ ಅಂತ ಹೇಳ್ತೇವೆ. ಒಬಿಚುವರಿ ಮತ್ತೆ ಪ್ರೊಫೈಲ್ ಸಂಪೂರ್ಣವಾಗಿ ಭಿನ್ನವಾಗಿತ್ತು. ಒಬಿಚುವರಿ ಈಸ್ ನ್ಯೂಸ್ ಆರ್ಟಿಕಲ್ ದಟ್ ರಿಪೋರ್ಟ್ಸ್ ಎ ರೀಸೆಂಟ್ ಡೆತ್ ಆಫ್ ಎ ಪರ್ಸನ್. ಇತ್ತೀಚೆಗೆ ನಿಧನ ಹೊಂದಿದ ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳ್ತದೆ. ಟಿಪಿಕಲಿ ಅಲಾಂಗ್ ವಿತ್ ದ ಅಕೌಂಟ್ ಆಫ್ ದ ಪರ್ಸನ್ಸ್ ಲೈಫ್. ಸ್ವಲ್ಪ ಆ ವ್ಯಕ್ತಿಯ ಬಗ್ಗೆ ಅವ್ರ ಹಿಂದೆ ಮುಂದೆಯನ್ನ ನಾವು ಹೇಳ್ತೇವೆ. ಅವ್ರು ಯಾರು, ಏನು, ಅವರ ಸಾಧನೆ ಏನು, ಹೀಗೆ ಚಿಕ್ಕದಾಗಿ ಅವರ ಬಗ್ಗೆ ನಾವು ಬರೀತೇವೆ. ಅಂಡ್ ಇನ್ಫಾರ್ಮೇಶನ್ ಅಬೌಟ್ ಪರ್ಸನ್ಸ್ ಫಿನರಲ್, ಅವರ ಅಂತ್ಯಕ್ರಿಯೆ ಯಾವಾಗಾಗ್ತದೆ, ಈ ರೀತಿ ಕೆಲವು ಅಂಶಗಳನ್ನು ನಾವು ಸೇರಿಸ್ತೇವೆ, ಮಾಹಿತಿಯನ್ನು ಕೂಡ ಸೇರಿಸ್ತೇವೆ. ಒಬಿಚುವರಿ ಕಂಟೈನ್ಸ್ ನೇಮ್ ಆಗಿರುತ್ತೆ, ಅವರ ಏಜ್ ಆಗಿರ್ಬೋದು, ರೆಸಿಡೆನ್ಸ್ ಆಗಿರ್ಬೋದು, ಟೈಮ್ ಏನು ಸಮಯ ಆಗಿರ್ಬೋದು, ಪ್ಲೇಸ್ ಸ್ಥಳ ಆಗಿರ್ಬೋದು, ಈ ರೀತಿ ಡೆತ್ಗೆ ಸಂಬಂಧಪಟ್ಟ ಎಲ್ಲ ಮಾಹಿತಿಯನ್ನು ಕೂಡ ನಾವಿಲ್ಲಿ ಮೆನ್ಷನ್ ಮಾಡ್ತೇವೆ. ಇಟ್ ಮೇ ಆಲ್ಸೋ ಇನ್ಕ್ಲೂಡ್ ಡೀಟೇಲ್ಸ್ ಅಬೌಟ್ ದ ಫ್ಯಾಮಿಲಿ, ಅವರ ಫ್ಯಾಮಿಲಿಯ ಬಗ್ಗೆ ಇರ್ಬೋದು. ಮತ್ತೆ ಅವರು ಬೇರೆ ಬೇರೆ ರೀತಿಯ ಸಾಧನೆಗಳನ್ನು ಮಾಡಿರ್ತಾರೆ. ಸಮಾಜ ಸೇವಕ ಆಗಿರ್ಬೋದು, ಸಮಾಜ ಸೇವೆ ಯಾವ ರೀತಿಯಲ್ಲಿ ಮಾಡಿದ್ದಾರೆ ಅವರು, ಮತ್ತೆ ಎಜುಕೇಶನ್ ಕ್ವಾಲಿಫಿಕೇಶನ್ ಏನು, ಅವರ ಆಸಕ್ತಿಗಳು ಏನು, ಆ ರೀತಿ ಅವರ ಚಿಕ್ಕದಾಗಿ ಅವರ ಪರಿಚಯ ಮಾಡಿಕೊಡುವ ಕೆಲಸವನ್ನ ನಾವು ಮಾಡ್ತೇವೆ. ಮತ್ತೆ ಫೋಟೋಸ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ವ್ಯಕ್ತಿಯ ಅಪರೂಪದ ಫೋಟೋಗಳಿರ್ಬೋದು, ಅಥವಾ ವ್ಯಕ್ತಿಯ ಒಂದು ಫೋಟೋ ರೆಪ್ರೆಸೆಂಟೇಷನ್ಗೆ ನಾವು ಫೋಟೋವನ್ನು ಕೂಡ ಬಳಸ್ತೇವೆ. ಹೀಗೆ ಸ್ವಲ್ಪ ಭಿನ್ನವಾಗಿ ಅದು ವ್ಯಕ್ತಿಯಿಂದ ವ್ಯಕ್ತಿಗೆ ಬದಲಾಗಬಹುದು. ಈಗ ಸಾರ್ವಜನಿಕ ವ್ಯಕ್ತಿ, ಎಲ್ಲರಿಗೂ ಗೊತ್ತಿರುವಂತಹ ಒಬ್ಬ ವ್ಯಕ್ತಿ ಅಂತ ಆಗಿದ್ರೆ ಆಗ ನಾವು ಅವರ ಬಗ್ಗೆ ಸ್ವಲ್ಪ ವಿವರಣಾತ್ಮಕವಾಗಿ ಬರೀತೇವೆ. ಅಥವಾ ಒಬ್ಬ ಸಾಮಾನ್ಯ ವ್ಯಕ್ತಿ, ನಿಮ್ಮ ಹಾಗೆ ಜನಸಾಮಾನ್ಯ ಅಂತ ಆಗಿದ್ರೆ ನಾವು ಚಿಕ್ಕದಾಗಿ ಒಬಿಚುವರಿಯನ್ನು ಬರೀಬಹುದು. ಹಾಗಾಗಿ 200ರಿಂದ 450 ವರ್ಡ್ ಕೂಡ ಒಬಿಚುವರಿಯನ್ನು ಬರೀತೇವೆ, ಅಥವಾ 50 ವರ್ಡ್ಗೆ ಕೂಡ ಸೀಮಿತವನ್ನಾಗಿ ಮಾಡ್ತೇವೆ. ಹೆಚ್ಚಿನ ಒಬಿಚುವರಿಗಳ ದಿನಪತ್ರಿಕೆಯಲ್ಲಿ ನೋಡುವಂಥದ್ದು ಚಿಕ್ಕದಾಗಿ 50 ವರ್ಡ್ಗಳಿಗಿಂತಲೂ ಕಡಿಮೆ ಶಬ್ದಗಳಿಂದ ಕೂಡಿರ್ತವೆ. ಡೆತ್ ನೋಟಿಸ್ ಮತ್ತೆ ಒಬಿಚುವರಿ ಎರಡು ಡಿಫ್ರೆಂಟ್ ಗೊತ್ತಾಯ್ತಲ್ಲ. ಡೆತ್ ನೋಟಿಸ್ ಅಂತ ಹೇಳಿದ್ರೆ ತುಂಬಾ ಫಾರ್ಮಲ್ ಆಗಿ ಇರ್ತದೆ. ಡೆತ್ ನೋಟಿಸ್ ಇಸ್ ಜಸ್ಟ್ ಇನ್ಫಾರ್ಮೇಶನ್, ಕೇವಲ ಮಾಹಿತಿ. ಅವರ ಬಗ್ಗೆ ಸ್ವಲ್ಪ ವಿವರಣಾತ್ಮಕವಾಗಿ ನಾವೇನೂ ಬರಲಿಕ್ಕೆ ಹೋಗುದಿಲ್ಲ, ಕೇವಲ ಮಾಹಿತಿ. ಒಬಿಚುವರಿ ಇಸ್ ಇನ್ಫಾರ್ಮೇಶನ್ ವಿತ್ ಪ್ರೊಫೈಲ್, ಅಲ್ಲಿ ಮಾಹಿತಿಯ ಜೊತೆಗೆ ನಾವು ಆ ವ್ಯಕ್ತಿಯನ್ನ ಕಟ್ಟಿಕೊಡುವ ಪ್ರಯತ್ನವನ್ನ ನಾವು ಮಾಡ್ತೇವೆ. ಹಾಗಾಗಿ ಎರಡು ಕೂಡ ತುಂಬಾ ಭಿನ್ನವಾಗಿರ್ತವೆ. ಇಟ್ ಕಂಟೈನ್ಸ್ ದ ಬಯೋ ಸ್ಕೆಚ್ ಆಫ್ ದ ಪರ್ಸನ್ ಇನ್ 2-3 ಪ್ಯಾರಾಗ್ರಾಫ್ಸ್. 2-3 ಪ್ಯಾರಾಗ್ರಾಫ್ನಲ್ಲಿ ನಾವು ಬಯೋ ಸ್ಕೆಚ್ ಅನ್ನು ಹಾಕಲಿಕ್ಕೆ ನಾವು ನೋಡ್ತೇವೆ. ವಿಚ್ ಇನ್ಕ್ಲೂಡ್ಸ್ ಕ್ಯಾರೆಕ್ಟರ್, ಲೈಫ್ ಅಂಡ್ ಅಚೀವ್ಮೆಂಟ್,
ಡಿಟೇಲ್ಸ್, ಶಾರ್ಟ್ ಆ್ಯಂಡ್ ಸ್ಪೆಸಿಫಿಕ್. ಈ ಎಲ್ಲ ಡಿಟೇಲ್ಗಳನ್ನು 2-3 ಪ್ಯಾರಾಗ್ರಾಫ್ ಅದೇ ಹೆಚ್ಚು ಅಂತ ಹೇಳಿದ್ರೆ 450 ವರ್ಡ್ವರೆಗೆ ನಾವು ಬರೀಬಹುದು. ಅದರ ಚಿಕ್ಕದಾಗಿ 50 ವರ್ಡ್ಗಳಲ್ಲಿ ಬರೀತೇವೆ. ಇದೆಲ್ಲವನ್ನ ನಾವು ಕಡಿಮೆ ಶಬ್ದಗಳಲ್ಲಿ ಕಟ್ಟಿಕೊಳ್ಳಲಿಕ್ಕೆ ನೋಡ್ತೇವೆ. ಮತ್ತೆ ಶಾರ್ಟ್ ಆ್ಯಂಡ್ ಸ್ಪೆಸಿಫಿಕ್, ತುಂಬ ಚಿಕ್ಕದಾಗಿ ಮತ್ತೆ ತುಂಬ ನಿಖರವಾಗಿ ನಿರ್ದಿಷ್ಟವಾಗಿ ನಾವು ಮಾಹಿತಿಯನ್ನು ಕೊಡಲಿಕ್ಕೆ ಪ್ರಯತ್ನವನ್ನು ಪಡ್ತೇವೆ. ಹೀಗೆ ಪ್ರೊಫೈಲ್ ಮತ್ತು ಒಬಿಚುವರಿ ಇದು ಎರಡೂ ಕೂಡ ವಿಭಿನ್ನ. ಮತ್ತು ಒಬಿಚುವರಿ ಮತ್ತು ಪ್ರೊಫೈಲ್ ಎರಡಕ್ಕೂ ಕೂಡ ಅದರದೇ ಆದ ಮಹತ್ವ ಇದೆ. ಎರಡನ್ನೂ ಬರೆಯುವಾಗ ಕೂಡ ಸುಮಾರು ಎಚ್ಚರಿಕೆಗಳನ್ನು ನಾವು ವಹಿಸಬೇಕು. ಎಲ್ಲಿ ಒಂದು ಚಿಕ್ಕ ತಪ್ಪು ಸಂಭವಿಸಿದರೆ ಕೂಡ ಅದು ಒಬ್ಬ ವ್ಯಕ್ತಿಯ ಬಗ್ಗೆ ಇರುವ ಅವರ ಅಭಿಮಾನಿಗಳಿಗೆ ನಾವು ತಪ್ಪು ಮಾಹಿತಿಯನ್ನು ಕೊಟ್ಟಾಗೆ ಆಗ್ಬೋದು. ದೊಡ್ಡ ಬ್ಲಂಡರ್ ಅಂತ ನಾವು ಹೇಳ್ತೇವಲ್ಲ, ದೊಡ್ಡ ತಪ್ಪು ನಮ್ಮ ಕೈಯಿಂದ ಆಗಿಬಿಡ್ಬೋದು. ಹಾಗಾಗಿ ಅವುಗಳಿಗಿರುವ ಮಹತ್ವವನ್ನು ಗಮನಿಸಿ ನಾವು ಇದನ್ನು ಬರೆಯುವಾಗ ತುಂಬ ಎಚ್ಚರಿಕೆಯಿಂದ ವಹಿಸಬೇಕಾಗ್ತದೆ. ಈ ರೀತಿ ಇವತ್ತು ನಾವು ಈ ಪ್ರೊಫೈಲ್ ಮತ್ತು ಒಬಿಚುವರಿ ಬಗ್ಗೆ ತಿಳ್ಕೊಂಡಿದ್ದೇವೆ. ಮುಂದಿನ ಭಾಗದಲ್ಲಿ ಮತ್ತೊಂದು ವಿಷಯದ ಬಗ್ಗೆ ತಿಳ್ಕೊಳ್ಳೋಣ. ಬಾಯ್.